ಸಿಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಮುಡಾ ಹಗರಣ ಬಗ್ಗೆ ವಿಚಾರಣೆ ನಡೆಯುತ್ತೆ. ಇದರ ಹಿನ್ನೆಲೆ ಇವತ್ತು ಕಾನೂನು ತಜ್ಞರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 10 ದಿನಗಳ ಕಾಲ ಅವರಿಗೆ ಮಧ್ಯಂತರ ತಡೆಯನ್ನ ಒಡ್ಡಲಾಗಿತ್ತು. ಅಂದ್ರೆ ಈ ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಬಂಧಪಟ್ಟಂತೆ ಬೇಡ ಅಂತ 10 ದಿನ ತಡೆ ಒಡ್ಡಿದ್ರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ 10 ಡೇಸ್ ರಿಲೀಫ್ ಸಿಕ್ಕಿತ್ತು. ಈಗ ಸಿದ್ದರಾಮಯ್ಯನವರು ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಕಾನೂನು ತಜ್ಞರನ್ನ ಭೇಟಿಯಾಗಿದ್ದಾರೆ. ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ವಕೀಲರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸೋ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅನೇಕ ಬಾರಿ ವಕೀಲರು ಸೇರಿದಂತೆ ಮತ್ತೆ ಕಾನೂನು ಸಲಹೆಗಾರ ಆಗಿರುವಂತಹ ಪೊನ್ನಣ್ಣ ಅವರ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ, ಸಲಹೆಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ನಾಳೆ ಕೂಡ ಕಾನೂನು ಹೋರಾಟ ಇರೋದ್ರಿಂದ ಮತ್ತೆ ಸಭೆಯನ್ನ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಮುಂದೆ ಕಾನೂನು ಹೋರಾಟವನ್ನ ಹೇಗೆ ಎದುರಿಸಬೇಕಾಗುತ್ತೆ, ವ್ಯತಿರಿಕ್ತವಾಗಿ ತೀರ್ಪು ಬಂತು ಅಂತ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ವಿಚಾರಣೆ ಕೂಡ ಮಾಡಿ ಅಂತ ಹೇಳ್ಬಿಟ್ರೆ ಆವಾಗ ನಾವು ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕು, ಇದ್ರ ಬಗ್ಗೆ ಇವತ್ತು ಕೂಡ ಸಭೆ ನಡೆಸಿ ಸಲಹೆಯನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಾಳೆ ಹೈಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆಗೋದ್ರಿಂದ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕಾನೂನು ಬಾಹಿರ ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಅಲ್ಲಿ ಹೋಗಿರುವಂಥದ್ದು. ಕೋರ್ಟ್ನಲ್ಲಿ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಹಾಗಾಗಿ ಇವತ್ತು ಕಾನೂನಾತ್ಮಕವಾಗಿ ಸಲಹೆಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ವಕೀಲರು ಜೊತೆಗೆ ಕಾನೂನು ತಜ್ಞರ ಜೊತೆಗೆ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಏನೆಲ್ಲ ಮಾಹಿತಿಯನ್ನ ಪಡ್ಕೊಳ್ತಾರೆ, ಹೇಗೆ ಕಾನೂನು ಹೋರಾಟವನ್ನ ಮಾಡ್ತಾರೆ, ಏನಾದರೂ ಇವರಿಗೆ ವ್ಯತಿರಿಕ್ತವಾಗಿ ಅಥವಾ ಇವರ ವಿರುದ್ಧವಾಗಿ ತೀರ್ಪು ಬಂತು ಅಂದ್ರೆ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ರೆ ಆಗ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡಬೇಕು, ಇದರ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಕೂಡ ಇದೆ.